ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ನಮ್ಮನು ಅಂಗಡಿ ಓಪನ್ ಮಾಡ್ತಾನೆ, ಬಟ್ಟೆ ಅಂಗಡಿ. ಸೊ ಅದ್ರದ್ದು ಎಲ್ಲ ಜೋಡಿಸೋಕ್ಕೆ ಬಂದಿದ್ದೀವಿ ಗೈಸ್. 16ಕ್ಕೆ ಓಪನ್ ಮನೆ, 16ಕ್ಕೆ ಓಪನ್ನು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ವಿಡಿಯೋ ಅದು ಓಪನ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿ ರೆಡಿ ಮಾಡ್ತಾಯಿದ್ದೀನಿ. ನೋ ಇಂಗ್ಲೀಷ್ ಇವ್ರಿಗೆ ಏನೇ ವಿಡಿಯೋ ಕಾಲ್ ಮಾಡಿದ್ರು ಗೈಸ್. ಅವಾಗ ನಾನು ಬರೀ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ನಾನು ಕನ್ನಡದಲ್ಲಿ ಮಾತಾಡೋಲ್ಲ ಅಂತ ಸುಮ್ಮನೆ ಹೇಳಿದ್ದೆ. ಅದಕ್ಕೆ ಹೇಳ್ತಾಳೆ ಬರೀ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂದಿದ್ದಲ್ಲ, ಇವಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ. ನೀವೆಲ್ಲ ನಡ್ಕೊಡ್ತೀರ ನನ್ನ ಇಂಗ್ಲೀಷ್ ಕೇಳಿದ್ರೆ. ಇವ್ರಾದ್ರೆ ಏನೋ ಕೇಳ್ತಿರ್ತೀನಿ ಅಂದ್ಬಿಟ್ಟು ಹೇಳ್ತೀನಿ ಗೈಸ್. ಬನ್ನಿ ಯಾವ ಥರ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ತಾನ್ಯಾ ತಿಂತಿದ್ದಾಳೆ ಕಿಂಡರ್ ಜಾಯ್. ಹಿಂಗೆ ಒಂದೊಂದು ಕಡೆ ಎಲ್ಲನೂ ಮಡ್ಚಿ ಇಕ್ತಾಯಿದ್ದೀವಿ ಗೈಸ್. ಭಾರಿ ಕಷ್ಟ ಅಂಗಡಿ ನೋಡಿ. ನಾನು ಮನೇಲಿ ಏನು ಕೆಲಸ ಮಾಡ್ತಿಲ್ಲ, ಇಲ್ಲಿ ನೋಡಿ ನಿಮ್ಮಲ್ಲಿ ಕೆಲಸ ಮಾಡಲೇಬೇಕು, ಅನಿವಾರ್ಯ. ಏನಿಲ್ಲ. ಪಲ್ಲವಿ ಚಾಕ್ಲೇಟ್ ತಾನಿನ ಹಿಂಗೆ ಕುಣಿಸ್ಬಿಟ್ಟಿದ್ದೀವಿ ಗೈಸ್. ಅಷ್ಟೇ, ಸಿಗೋಣ ಹಂಗೆ. ಎಷ್ಟು ಮಡಿಸ್ತಾ ಇದ್ರು ಬಟ್ಟೆ ಬತ್ತಾನೆ ಇದೆ ಗೈಸ್. ಆದರೂ ಬಟ್ಟೆ ನೋಡಿ ಇಲ್ಲ ಇನ್ನು. ಅಷ್ಟೊಂದು ತಂದ ನೋಡಿದ್ರೆ ಏನು ಇಷ್ಟೊಂದು ಬಟ್ಟೆ ಎಲ್ಲ ಹಾಕೋತಾನೆ ಅಂತ ಇದು ನೋಡಿದ್ರೆ ಖಾಲಿ ಖಾಲಿ. ಇಷ್ಟನ್ನ ಜೋಣಿಸ್ತಾನೆ ಗೈಸ್. ಇವಾಗ ನಾನು ಬಿಂದು ಬರಬೇಕು ಗೈಸ್. ಬಿಂದು ದೇವಸ್ಥಾನಕ್ಕೆ ಹೋಗೋಳೆ. ಸೊ ಅದರಿಂದ ಬಂದಲ್ಲಿ ಬರ್ತೀನಿ ಎಂದು ಅದನ್ನು ಕೂಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬೆಳಗ್ಗೆಯಿಂದ ಇಲ್ಲೇ ಇದ್ದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅವರೇ ನಾವು ಬಂದು ಮಾತಾಡ್ತೀವಿ. ಅವಳು ನೋಡಿ ತಾನಿಲ್ಲ. ಈ ಜಾಗಕ್ಕೆ ಏನಾರು ಆಯನ್ ಕರ್ಕೊಂಡು ಬಂದಿದ್ರೆ ನಾವು ಮಡ್ಚಿರೋದೆಲ್ಲ ತಿಳಿಸಾಕೊಡೋಣ ಗೈಸ್. ಅವ್ನು ಅದಕ್ಕೆ ಕಲಿಸಿಲ್ಲ. ಇಲ್ಲಿ ಅವ್ವ 3 ಅವರ್ ಕಷ್ಟಪಟ್ಟಿದ್ದಕ್ಕೆ ಈ ರೀತಿ. ಅದು ಸ್ವಲ್ಪನೇ, ಬರೀ ಪ್ಯಾಂಟ್ ಮಾತ್ರ ಆಗೈತೆ, ಇನ್ನೂ ಶರ್ಟ್ಗಳೆಲ್ಲ ಎತ್ತಿಲ್ಲ. ಮತ್ತೆ ನಾವೆಲ್ಲ ಮಡ್ಚಾದ್ಮೇಲೆ ಬಂದವನೆ. ಊಟಕ್ಕೆ ಬ್ರೇಕ್ ಕೊಟ್ಟಿದ್ದಾನೆ ಗೈಸ್. ಏನಂತ ತೊಗೊಳೋದು ಅಂತ ಎಲ್ಲ ಚರ್ಚೆ ಮಾಡ್ತೀನಿ. ನಾನು ನೋಡಿ ಕೂತ್ಕೊಂಡಿದ್ದೀನಿ. ಊಟಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ನೋಡಿ. ಬಿಂದು ಎಲ್ಲ ಆದ್ಮೇಲೆ ಬಂದು ಕಾಯ್ತಾಳೆ ಊಟಕ್ಕೆ. ನಾವು ನೆಕ್ಸ್ಟ್ ವೀಕ್ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಲೆಕ್ಕ ಹಾಕ್ತವ್ರೆ ಎಷ್ಟು ಜನ ಅಂದ್ಬಿಟ್ಟು. ನೋಡಿ ಹೆಂಗ್ ತರ ಲೆಕ್ಕ ಹಾಕ್ತವ್ರೆ ಅಂತ. ಫೋನಲ್ಲಿ ಹಾಕ್ತಾಳೆ. ನಾವು 3 ಸತಿ ಲೆಕ್ಕ ಹಾಕ್ತೇವೆ, ನಾನು ಬಿಂದು ಒಂದೊಂದ್ಸತಿ. ಇವಾಗ ಮೋನಿ ಯಾವ್ದು ಬೇಡ ಬಿಟ್ಟು ಫೋನು. ಎಷ್ಟು ಚಿಕ್ಕ ಚಿಕ್ಕ ಕವೆ ಹಾಕಿ ಕಾಣಿಸ್ತಾವ ಕಣೆ. ನೀನ್ ತೋರಿಸಿಲ್ಲ ಸುಮ್ಮನೆ ದೋಸೆ. ಇಷ್ಟೆಲ್ಲ ಮಾಡಿದೀವಿ. ನಮ್ಮನು ಇವಾಗ ಕೂತವನೆ. ಹೆಂಗ್ ಮರ್ಸ್ತೀನಿ ನೋಡಿ, ನಾನು ಸಖತ್ತಾಗಿ ಮಾಡ್ತೀನಿ ಅಂತ. 1 ವರ್ಷನೇ ಗೈಸ್ ಅಷ್ಟೇ. ನಾವಿಷ್ಟು ಮರ್ಸ್ತಾ ಇಷ್ಟ ಹೋಗ್ಬಿಟ್ರು. ಇವಾಗ ಮರ್ಸ್ತಾನೆ ನೋಡಿ. ಅದು ಹೆಂಗೆ ಅಂಗಡಿ ನೋಡ್ಕೊತಾನೋ ನೋಡಬೇಕು. ನಮ್ಮ ಹತ್ರನೇ ಮರ್ಚಿಸ್ತವನೆ ನೋಡಿ ಯಾವ ಥರ ಜೋಡಿಸಿದ್ದೀವಿ ಅಂತ. ಗೈಸ್ ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೆ ಮನು ನನಗೆ ಬಿಂದುಗೆ ಗಿಫ್ಟ್ ಕೊಟ್ಟವನೆ. ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ನೋಡಿ. ಏಯ್ ಸುಮ್ನಿರಾ. ಇದೆರಡು ಬಿಂದು ತೊಗೊಂಡ್ಲು, ಇದೆರಡು ನಾನು ತೊಗೊಂಡೆ ಗೈಸ್. ನೋಡಿ ಇನ್ನೂ ಹಾಗೇ ಇಲ್ಲ ಗೈಸ್. ಬಿಂದಮ್ಮ ಜೋಣಿಸ್ತಾ ಇದೆ. ಇದು ನೆಕ್ಸ್ಟ್ ಡೇ, ಇದು ಅದ್ರ ನೆಕ್ಸ್ಟ್ ಡೇ. ನಾವಿಬ್ಬರೇ, ನಾವು 3 ಜನ. ಇನ್ನೂ 2 ಬ್ಯಾಗ್ ಐತೆ. ಇಲ್ಲೊಂದು. ನಾವು ನಿನ್ನೆ 11 ಗಂಟೆಲಿ ಬಂದು 9 ಗಂಟೆ ಮಾಡಿದ್ದೀವಿ ಗೈಸ್. ಫುಲ್ ಕೂತಂಗೆ ಕೂತಿದ್ವಲ್ಲ, ಫುಲ್ಲು ಬೆನ್ನೋವು. ನಿನ್ನೆ ಇದ್ದೇನೆ ಬಂದಿಲ್ಲ. ಬಂದ ನೋಡಿ ಮತ್ತೆ ಅಂಗಡಿ ಎದುರುಗಡೆನೆ ನಮ್ಮದು ನೋಡಿ ಗೋಟಿ ಆ ಥರ ಅಂಗಡಿ ಐತೆ. ಸೊ ತಂದ್ಕೊಟ್ಬಿಟ್ಟು ಹೋದ್ರು ಗೈಸ್.
ಬಿಂದು ಲಿಟಲ್ ಆರ್ಟ್ಸ್ ಬರ್ತಾವೆ ನೋಡಿ ಗೈಸ್, ಲಿಟಲ್ಸ್ ಆರ್ಟ್ಸ್ ಬರ್ತದೆ ಬಿಸ್ಕೆಟು, ಅದನ್ನ ಹೇಳ್ತಲ್ಲ ಮರ್ತ್ಬಿಟ್ಟವಳೆ. ಮದನ್ ಹ್ಯಾಪಿ ಹ್ಯಾಪಿ ತಗೋಬರೋ, ಇಲ್ಲೇ ಒಂದು ಹ್ಯಾಪಿ ಹ್ಯಾಪಿ ಸಿಕ್ಕದೆ ಮಂಗಿ ಕರೆಕ್ಟಾಗಿ ಹೇಳು ಅಂದ್ಬಿಟ್ಟು ಬೈದ್ಬಿಟ್ಟೋದ. ಅದಕ್ಕೆ ಆಗ್ಲಕಾಯಿ ಚಿಪ್ಸ ನಿಮ್ಮದು? ಅವಳು ಆಗ್ಲಕಾಯಿ ತಗೊಂಡು ಬಂದು ಕೊಟ್ಟಿದ್ದವಳೆ. ಮೆಕ್ಯಾನಿಕ್ ಎಲ್ಲ ನಮ್ಮ ಮನೆಯವರೇ. ಗಣೇಶನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಳ್ಳೋದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೋದಿಲ್ಲ. ಕಾಣಿಸ್ತಾ ಇಲ್ಲ. ಜನ ಬಂದಿದ ತಕ್ಷಣ ಅದು ಹೆಂಗ್ ಗೊತ್ತಾಗುತ್ತೆ ಗೊತ್ತಿಲ್ಲ ಗೈಸ್. ನಾವು ಅಲ್ಲಿ ಬರ್ತಾ ಇದ್ದಂಗೆ ಗೇಟ್ ತೆಗಿಯಕ್ಕೆ ಮುಂಚೆನೇ ಕಂಡಿರ್ಬಿಡ್ತಾರೆ ಗಾಡಿ ಸೌಂಡಲ್ಲೇ. ಬೌ 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 ಅಂತ ಬರ್ತಾನೆ ಇರ್ತಾರೆ ತೆಗಿಯಕಂಟ. ನೋಡಿ ಹೆಂಗ್ ಮನ್ಗೋರು ಎಲ್ಲ. ಕುಜ್ಜಿಮ ಇದು. ಇವಳು ಕುಳ್ಳಿ, ಇದು ಸೋನಾ, ಅದು ಐರಾ. ಐರನ್ ಮಕ್ಕಳು ಇವರಿಬ್ರು ಗೈಸ್. ಜುಜ್ಜು ಇದು ಪೋಲಿ ಇದು. ಇವಳಿಗೆ ಹೆವಿ ಪ್ರೀತಿ ಕೊಟ್ಬಿಟ್ರೆ ಹಿಂಗೆ ಬಂದ್ಬಿಡ್ತಾಳೆ. ಇವಳು ಬರ್ತಾರೆ ಇಬ್ರು. ಐರಾ ಮಾತ್ರ ಬರಲ್ಲ, ಅವಳು ಅಪರೂಪ, ಯಾವಾಗಾದ್ರೂ ಮಾತ್ರ ಬರ್ತಾಳೆ. ಇವ್ರು ಮಾತ್ರ ಕುತ್ಕೊಳಂಗಿಲ್ಲ, ಬಂದೆ ಕುತ್ಕೊಬಿಡ್ತಾರೆ. ಗೊತ್ತಾಗೋಯ್ತು ಹೆಂಗೆ ಬಗ್ಲ. ಬಜ್ಜಿ ತೊಗೊಂಡವಳು ನೋಡಿ, ಬಜ್ಜಿ ಬೋಂಡ. ಬರೀ ಬಜ್ಜಿನೇನಾ? ಬರೀ ಬಜ್ಜಿ, ಬರೀ ಸಂಡೇ ಸಸ್ಬಿಡಿ. ಬೋರ್ಡ್ ಕಟ್ತವ್ರೆ ಎಷ್ಟು ದೊಡ್ಡದು. ದಿನ ಸ್ವಲ್ಪ ಸ್ಟಾಕ್ ಬರ್ತಾನೆ ಐತೆ ನೋಡಿ. ಇವತ್ತು ಪ್ಯಾಂಟ್ ಮತ್ತು ಒಂದಷ್ಟು ಟೀ ಶರ್ಟ್ ಬಂತು. ಸೊ ಎಲ್ಲ ರೆಡಿ ಮಾಡಿದ್ದೀವಿ ಗೈಸ್. ಇವಾಗ ಈ ಪ್ಯಾಂಟ್ ಒಂದು ಜೋಡಿಸಿದ್ರೆ ಫುಲ್ ಸೆಟಪ್ ಆಯಿತು. ನಾಳೆ ಸ್ವಲ್ಪ ಬಲೂನ್ ಡೆಕೋರೇಷನ್ಗೆ ಅಂದ್ಬಿಟ್ಟು ಬಲೂನ್ ತಂದವ್ರೆ. ಹಾಗೆ ಪಟಾಕಿ ಸ್ವಲ್ಪನೇ ಸಾಕೊಂಡ್ಬಿಟ್ಟಿದ್ದು 2 ಬಾಕ್ಸ್ ಅಂದರೆ ಅದು ಬಲೂನ್ ಇರ್ಬೋದು ನೋಡಿ. ಟೀ ಶರ್ಟ್ ಎಲ್ಲನೂ ಈ ಥರ ನೇತಾಕ್ಬಿಟ್ಟವ್ರೆ. ಬೊಂಬೆಗಳು ತೋರಿಸ್ತೀನಿ ರೀ. ಇದು ಹೋಗಿ ನೆನ್ನೆ ತಂದ. ಹಾಗೆ ಟ್ರಯಲ್ ರೂಮ್ದು ಮಿರರ್ ಹಾಕ್ಸಿರಲಿಲ್ಲ, ಅದನ್ನು ಕೂಡ ಹಾಕ್ಸೋಣ ಇವಾಗ. ಇದು ಆಟೋಮೆಟಿಕ್ ಬಲ್ಬು ಗೈಸ್, ಆದರೆ ಅಷ್ಟು ಕಲರ್ ಬರಲ್ಲ ನೋಡಿ. ಸ್ವಲ್ಪ ಡಾರ್ಕ್ ಆಗಿರೋದು ಹಾಕ್ಸ್ಬೇಕು. ಇವನು ಇಷ್ಟೇ ಲೈಟು, ಬೇರೆದು ಹಾಕ್ಸ್ಬೇಕು. ಇದು ನೆನ್ನೆ ನೈಟ್ ಹಾಕ್ಸಿರೋ ನೋಡಿ. ಪರ್ಫ್ಯೂಮ್ಸ್ ಎಲ್ಲ ಇಲ್ಲಿ ಜೋಡಿಸ್ಬಿಟ್ಟವನೆ. ಪರ್ಸು ಹಾಗೆ ಪರ್ಫ್ಯೂಮ್ಸು, ಹ್ಯಾಟಲ್ಲಿ ಬೆಲ್ಟ್ ಎಲ್ಲ ಹಾಕೋನೆ. ಅಲ್ಲೊಂದು ಸ್ವಲ್ಪ ಹ್ಯಾಟ್ ಹಾಕೋನೆ. ಕವರ್ ಕೂಡ ಬಂತು ಗೈಸ್ ನೋಡಿ. ಎಷ್ಟು 2 ಮೂಟೆ ಕವರು. ಮಡ್ಡೆ ಬಂದವನೇ ಇವಾಗ ಎಲ್ಲ ಆದಮೇಲೆ. ಹಿಂಗ ಸೈಜ್ ನೋಡೋದು ನೀವು ಬೇವರ್ಸಿ. ಬನ್ನಿ ಗೈಸ್, ಕವರ್ ಯಾವ ಥರ ಮಾಡ್ತಿದ್ದಾನೆ ಬ್ಯಾಗು ತೋರಿಸ್ತೀನಿ. ಬ್ರೋಕೋಡ್ ಮೆನ್ಸ್ ವೇರ್ ನೋಡಿ ಗೈಸ್. ಲೊಕೇಶನ್ನ ಏನರಲ್ಲ ಅದ್ರಲ್ಲಿ ಹಾಕ್ತೀನಿ ಗೈಸ್. ಬಾಯ್. ನಮ್ಮ ಕೆಲಸ ಎಲ್ಲ ಮುಗಿದು ಗೈಸ್. ಇನ್ನೇನಿದ್ರು ಬಾಯ್ಸ್ದು ಅಂದರೆ ಬೆಳಗ್ಗೆ ಹೋಗಿ ಅವರು ಮಾರ್ಕೆಟ್ಗೆ ಹೋಗಿ ಹೂವು ತರಬೇಕು. ಅದೇ ಈಚೆ ಡೆಕೋರೇಷನ್ ಮಾಡೋಕ್ಕೆ ಸ್ವಲ್ಪ ಹೂವು. ಅವಾಗ 4:15 ಎದ್ದೋಗ್ತೀನಿ ಅಂತಿರು. ಇನ್ನು ನಮ್ಮದೆಲ್ಲ ಮುಗೀತು. ಇನ್ನೇ ಎದ್ದಿದ್ರು ಬಾಯ್ಸಿಗೆ ಬಿಟ್ಬಿಡಿದ್ವಿ. ಸೊ ನೋಡೋಣ ಗೈಸ್ ಯಾವ ರೀತಿ ಆಗುತ್ತೆ ಬಿಸ್ನೆಸ್ ಅನ್ನೋದು ನೋಡಬೇಕು. ನಾಳೆ ಹೆಂಗಿರುತ್ತೆ ಅಂತ ನೋಡಬೇಕು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.